ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಂತೂ ನನಗೆ ಬಹಳನೇ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ಗೆ ಒಂದು ಸೂಪರ್ ನ್ಯಾಚುರಲ್ ಆಗಿರುವಂತಹ ನ್ಯಾಚುರಲ್ ಬೂಸ್ಟ್ ಕೊಡುವಂಥ ಒಂದು ಪ್ರಾಡಕ್ಟನ್ನು ಇವತ್ತು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಬಹಳನೇ ಖುಷಿ ಇದೆ. ಈ ಒಂದು ಸೂಪರ್ ನ್ಯಾಚುರಲ್ ಬೂಸ್ಟ್ ಕೊಡುವಂಥ ಪ್ರಾಡಕ್ಟ್ ಯಾವುದು ಅಂತ ನೀವು ಕೇಳೋದಾದರೆ ನೋಡ್ಬೋದು. ನೀವು ನಮ್ಮ SBS ಅರ್ಬ್ಸ್ ರಾಗಿ ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ಪೌಡರ್ ಅಂತ ಈ ಒಂದು ಪೌಡರಲ್ಲಿ ಎಲ್ಲವೂ ಅಡಗಿದೆ ಅಂತ ಹೇಳ್ಬೋದು. ನಮ್ಮ ಆರೋಗ್ಯನೇ ಇದರಲ್ಲಿದೆ ಅಂತ ಹೇಳಿದ್ರೆ ತಪ್ಪೇನೂ ಆಗೋದೇ ಇಲ್ಲ. ಯಾಕಂದರೆ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟೊಂದೆಲ್ಲ ಪದಾರ್ಥಗಳನ್ನು ಹಾಕಿ ಮಾಡಿದ್ದೀನಿ ಅಂತ. ಆಲ್ಮೋಸ್ಟ್ 35ರಿಂದ 40 ಪದಾರ್ಥಗಳನ್ನು ನಾನಿಲ್ಲಿ ಹಾಕಿ ಮಾಡಿದ್ದೀನಿ. ಈ ಒಂದು ಮಿಲೆಟ್ಸ್ ಪೌಡರ್ನ ಫಸ್ಟಿಗೆ ಒಂದು ಬಾಣಲೆ ಸ್ಟವ್ ಮೇಲಿಟ್ಟು ಕಬ್ಬಿಣದ ಬಾಣಲೆಯಲ್ಲಿ ಈ ಒಂದು ಪದಾರ್ಥನ ಮಾಡಿಕೊಂಡ್ರೆ, ಈ ಪೌಡರ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಕಬ್ಬಿಣದ ಬಾಣಲೆನೇ ನಾನು ತೊಗೊಂಡು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಪಿಸ್ತಾ ಹಾಗೆ ಗೋಡಂಬಿ ಎರಡನ್ನ ಬಿಟ್ಟು ನಾನು ಉಳಿದಿದ್ದೆಲ್ಲನೂ ಹಾಕ್ಕೊಂಡಿದ್ದೀನಿ. ಏಲಕ್ಕಿಕಾಯಿ ಕೂಡ ಇದಕ್ಕೆ ಹಾಕೊಳ್ಳೋ ಆಗಿಲ್ಲ. ಏಲಕ್ಕಿಕಾಯಿ ಹಾಕಿದ್ರೆ ಅದರ ಫ್ಲೇವರ್ ಬೇರೆ ರೀತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಏಲಕ್ಕಿಕಾಯಿ ಕೂಡ ಬಳಸಿಲ್ಲ, ಹಾಗೆ ಪಿಸ್ತಾ ಬಳಸಿಲ್ಲ, ಹಾಗೆಯೇ ಇದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿಯನ್ನು ಬಳಸ್ಕೊಂಡಿಲ್ಲ. ಇನ್ನು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಉಳಿದಿರೋಂಥ ಅಂದರೆ ಖರ್ಜೂರ, ದ್ರಾಕ್ಷಿ ಅಂಥವನ್ನು ನಾನಿಲ್ಲಿ ಬಳಸ್ಕೊಂಡಿಲ್ಲ. ಅಂಜೂರ ಅಂಥವನ್ನು ಬಳಸಿಲ್ಲ. ಪೌಡ್ರ್ ಮಾಡೋಕೆ ಆಗೋವಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಹಾಗೆ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹುರಿದು ಒಂದು ಸೈಡ್ಗೆ ಫಸ್ಟು ಎತ್ತಿಟ್ಕೊಂಡು, ಆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಒಂದು ಸೈಡ್ಗೆ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಕಾಳುಗಳನ್ನು ಹುರಿಯೋದಕ್ಕೆ ಬಂದೀನಿ. ಕಾಳುಗಳು ಹಾಗೆ ಸಿರಿಧಾನ್ಯಗಳು ಎರಡನ್ನೂ ಹುರ್ಕೋತೀನಿ. ಜೊತೆಗೆ ಇಲ್ಲಿ ಇವಾಗ ನಾನು ಫಸ್ಟ್ ಹೆಸರು ಕಾಳು ಹಾಗೆ ಕಡಲೆಬೇಳೆ ಹಾಗೆ ಸಿರಿಧಾನ್ಯಗಳನ್ನು ಕೂಡ ಇದ್ರ ಜೊತೆಗೆ ನಾನು ಹುರ್ಕೋತೀನಿ. ನಿಜವಾಗ್ಲೂ ಹೇಳಬೇಕು ಅಂತ ಫ್ರೆಂಡ್ಸ್, ತುಂಬಾ ಹೆಲ್ದಿಯಾದ ಒಂದು ಆರೋಗ್ಯಕರವಾದ ಇದು ಒಂದು ಫುಡ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ, ಶುಗರ್ ಇರೋರಿಗೆ ತುಂಬಾ ಒಳ್ಳೆ ರೆಸಿಪಿ. ಖಂಡಿತ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಇವಾಗ ಇದು ನವಣೆಯನ್ನು ಕೂಡ ನಾನು ಇದ್ರ ಜೊತೆಲಿ ಹುರ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬಿಳಿ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಹುರಿಯೋ ಹದ ಕೂಡ ತುಂಬಾ ಮುಖ್ಯ ಫ್ರೆಂಡ್ಸ್. ಒಂದೊಂದು ಕಾಳನ್ನು ಒಂದೊಂದು ಹದದಲ್ಲಿ ಹುರಿಬೇಕಾಗುತ್ತೆ. ಹಾಗೆಯೇ ಕೆಲವೊಂದನ್ನು ತುಂಬ ಜಾಸ್ತಿಯಾಗಿ ಹುರಿಬೇಕಾಗುತ್ತೆ, ಕೆಲವೊಂದನ್ನು ಕಡಿಮೆ ಪ್ರಮಾಣದಲ್ಲಿ ಹುರಿಬೇಕಾಗುತ್ತೆ. ಹುರಿಯೋ ಹದ ತುಂಬಾ ಇಂಪಾರ್ಟೆಂಟು. ನೀವು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದರೆ ಕೆಲವೊಂದು ಪದಾರ್ಥನ ಹಸಿ ವಾಸನೆ ಬರುತ್ತೆ. ಕೆಲವೊಂದನ್ನು ಜಾಸ್ತಿ ಹುರಿದ್ರೆ ಅದ್ರದ್ದು ಒಂದು ಸತ್ವನೇ ಹೊರಟೋಗುತ್ತೆ, ಅದು ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆನಂತರ ನೀವು ಇದನ್ನು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಕಡಲೆ ಬೀಜ ಹಾಕ್ಬೋದು, ಹಾಗೆ ಬಿಳಿ ಅಲಸಂದೆ ಕಾಳು ಹಾಕ್ಬೋದು. ಹಾಗೆ ಇವಾಗ ನಾನು ಹಸಿರು ಬಟಾಣಿಯನ್ನು ಬಳಸ್ಕೊಂಡು ಅದನ್ನು ಕೂಡ ಹುರಿತಾ ಇದ್ದೀನಿ. ಹಾಗೆ ಯಾವ್ಯಾವುದನ್ನು ಎಷ್ಟೆಷ್ಟು ಅಳತೆನಲ್ಲಿ ತೊಗೋತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಮತ್ತೊಂದು ಸಿರಿಧಾನ್ಯನ ಕೂಡ ಹುರಿದಿದ್ದೀನಿ. ಹುರಿದಾಗಿದೆ ಇವಾಗ ಅದನ್ನು ಕೂಡ. ಈಗ ಕಾಬೂಲ್ ಕಡಲೆನ ಕೂಡ ಹುರಿತಾ ಇದ್ದೀನಿ. ಎಲ್ಲನೂ ನಾನು ಸ್ವಲ್ಪವಾಗಿ ಹಾಕಿ ಚೆನ್ನಾಗಿ ಹುರಿದು ತೆಗೆದು ಹಾಕ್ತಿದ್ದೀನಿ. ಒಂದೇ ಸರಿ ಎಲ್ಲವನ್ನು ಹಾಕಿ ಹುರಿಬೇಡಿ, ಯಾಕಂದರೆ ಅದು ಚೆನ್ನಾಗಿ ಹುರಿಯಲ್ಲ. ಸ್ವಲ್ಪವಾಗಿ ಹಾಕ್ಕೊಂಡು ಹುರಿದು ನಾವು ತೆಗೆದಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿಯೋದು ಕೂಡ, ಕೆಲವೊಂದು ಕಾಳುಗಳು ಚೆನ್ನಾಗಿ ಹುರಿದ್ರೇ ನಮಗೆ ಅದು ಟೇಸ್ಟ್ ಬರೋದು, ಇಲ್ಲಾಂದರೆ ಕುಡಿಯುವಾಗ ಹಸಿ ಸ್ಮೆಲ್ ಬರುತ್ತೆ. ನಾನಿವಾಗ ಮಾಡಿರೋ ಅಂಥ ಒಂದು ಮಿಲೆಟ್ಸ್ ಪೌಡ್ರ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯಾದ ಸ್ಮೆಲ್ ಇಲ್ಲ. ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ನೀವು ಅದರ ಟೇಸ್ಟ್ ನೋಡಿದ್ರೆ ಪದೇ ಅದನ್ನು ಮಾಡ್ಕೊಂಡು ಕುಡಿತೀರಾ, ಅಷ್ಟು ಚೆನ್ನಾಗಿರುತ್ತೆ. ರಾಜ್ಮಾಗಳಾಗ್ಬೋದು, ರಾಜ್ಮಾ ಕಾಳು ಆಲ್ಮೋಸ್ಟು 3 ರೀತಿಯಾದ ರಾಜ್ಮಾನು ನಾನು ಇಲ್ಲಿ ಈ ಒಂದು ಪೌಡ್ರಿಗೆ ಬಳಸ್ಕೊಂಡಿದ್ದೀನಿ. ಹಾಗೆ ಅಲಸಂದೆ ಕಾಳು 2 ರೀತಿಯಾದ ಅಲಸಂದೆ ಕಾಳನ್ನು ಬಳಸಿದ್ದೀನಿ. ಹಾಗೆ ಹಸಿ ಕಡಲೆ ಕೂಡ ಹಾಕ್ಕೋತಾ ಇದ್ದೀನಿ ಇವಾಗ. ಎಲ್ಲದರಲ್ಲೂ ಇದೆಲ್ಲವನ್ನು ನಾವು ಪ್ರತಿ ದಿವಸ ತಿನ್ನೋದಕ್ಕಂತೂ ಆಗೋದೇ ಇಲ್ಲ. ನಾವು ಪ್ರತಿ ದಿವಸ ಈ ಕಾಳುಗಳಾಗ್ಬೋದು, ಸಿರಿಧಾನ್ಯಗಳಾಗ್ಬೋದು, ಹಾಗೆ ಒಂದು ಡ್ರೈ ಫ್ರೂಟ್ಸ್ಗಳಾಗ್ಬೋದು ನಾವು ಪ್ರತಿದಿನ ತಿನ್ನೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಪ್ರತಿದಿನ ತಿನ್ನೋದಕ್ಕಾಗಲ್ಲ. ಒಂದು ತಿಂದರೆ ಇನ್ನೊಂದನ್ನು ತಿನ್ನೋಕ್ಕಾಗಲ್ಲ. ಎಲ್ಲವೂ ಪ್ರತಿದಿನ ನಮ್ಮ ಹೊಟ್ಟೆಗೆ ಸೇರಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಮಿಲೆಟ್ಸ್ ಪೌಡ್ರನ್ನ ತಿನ್ನಲೇಬೇಕು, ಕುಡಿಲೇಬೇಕು. ಯಾವ ರೀತಿಯಾದರೂ ನೀವು ಇದನ್ನು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಬಹಳ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದೇ ಸರಿ ಕುಡಿದು ನೋಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಡಯೆಟ್ ಮಾಡೋರಿಗೆ ಅಯ್ಯೋ ನಾವು ಡಯೆಟ್ ಮಾಡ್ತಾಯಿದ್ದೀವಿ, ನಾವು ಅದನ್ನು ತಿನ್ನೋಂಗಿಲ್ಲ ಇದನ್ನು ತಿನ್ನೋಂಗಿಲ್ಲ ಅಂತ ಏನೂ ಅನಿಸೋದೇ ಇಲ್ಲ. ಇದನ್ನು ಕುಡಿದ್ರೆ ನಿಮಗೆ ಹೊಟ್ಟೆ ಫಿಲ್ ಅನಿಸುತ್ತೆ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಹುರುಳಿಯನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹುರುಳಿನ ಕೂಡ ಹುರಿತಾ ಇದ್ದೀನಿ. ನೋಡ್ಬೋದು ನೀವು. ಎಲ್ಲವನ್ನು ನೋಡಿಕೊಂಡು ಒಳ್ಳೆ ಹದದಲ್ಲಿ ಹುರ್ಕೋಬೇಕಾಗುತ್ತೆ. ಇವಾಗ ಹುರುಳಿನೂ ಕೂಡ ಹುರಿದಿದ್ದಾಗಿದೆ. ಸುಮಾರು ಪದಾರ್ಥಗಳನ್ನು ನಾನಿಲ್ಲಿ ತೋರಿಸೋದಕ್ಕಾಗಿಲ್ಲ, ಯಾಕಂದರೆ ಎಲ್ಲವನ್ನೂ ನಾನು ತೋರಿಸ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಮಸೂರು ದಾಲನ್ನು ಕೂಡ ಹುರಿದಿದ್ದೀನಿ. ಸುಮಾರು ಇದೇ ರೀತಿಯಾಗಿ ಎಲ್ಲನೂ ಹುರಿದು
ಇದನ್ನು ನಂತರ ನಾವು ಬಿಸಿಲಲ್ಲಿ ಮತ್ತೊಂದು ಸರಿ ಒಣಗಿಸಿ ನಾವು ಮಿಷನ್ ಮಾಡಿಸ್ಕೊಂಡು ಬಂದು ಇದನ್ನು ಜರಡಿ ಆಡಿ ಇದನ್ನು ನಿಮಗೆಲ್ಲರಿಗೂ ತಲುಪಿಸೋ ಒಂದು ಪ್ರಯತ್ನನ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನೀವು ಖಂಡಿತ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಬಾರ್ಲಿನ ಕೂಡ ತೊಗೊಂಡಿದ್ದೀನಿ. ನೋಡಿ, ಬಾರ್ಲಿ ಅಂತೂ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಎಲ್ಲ ಕಾಲದಲ್ಲೂ ಬಾರ್ಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. 7 ರೀತಿಯಾದ ಮಿಲೆಟ್ಸ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಒಂದನ್ನು ಮಿಸ್ ಮಾಡಿಲ್ಲ, ಎಲ್ಲ ಮಿಲೆಟ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಹಾಗೆಯೇ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಆವಾಗಲೇ ಹೇಳಿದೆ. ಶುಗರ್ ಇರೋರಿಗೂ ಅಷ್ಟೇ ಹೊಟ್ಟೆ ಪದೇ ಪದೇ ಹಸಿವಾಗ್ತಿರುತ್ತೆ. ಅಂಥವರು ಇದನ್ನು ಕುಡಿದ್ರೆ, ಬೆಳಿಗ್ಗೆ ಒಂದು ಸಾರಿ ಕುಡಿದ್ರೆ ಸಾಕು, ನಿಮಗೆ ಹೊಟ್ಟೆ ಹಸಿವು ಪದೇ ಪದೇ ಆಗೋದಿಲ್ಲ. ಹಾಗೆಯೇ ಇದನ್ನು ಕುಡಿದ ಮೇಲೆ ನೀವು ಯಾವುದೇ ರೀತಿಯಾದ ತಿಂಡಿಯನ್ನು ತಿನ್ನೋ ಅವಶ್ಯಕತೆ ಇರಲ್ಲ. ಡಯಟ್ ಮಾಡೋ ಅಂಥವ್ರು ಬೆಳಿಗ್ಗೆ ಇದನ್ನು ಕುಡಿದ್ಬಿಟ್ರೆ ಹೊಟ್ಟೆ ಫಿಲ್ ಆಗಿಬಿಡುತ್ತೆ. ಹಾಗೆಯೇ ನಿಮಗೆ ಬೇರೆ ಏನೂ ತಿನ್ನಬೇಕು ಕುಡಿಬೇಕು ಅಂತ ಕೂಡ ಅನಿಸೋದಿಲ್ಲ. ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ಇದನ್ನು ಮಾಡ್ಕೊಂಡು ಕುಡಿಬೋದು. ಅದರದ್ದು ವಿಧಾನಗಳನ್ನು ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡಿ. ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ನೋಡಿ ಎಷ್ಟೊಂದು ಹಾಕಿದ್ದೀನಿ. ಕಹಿ ಅಂಶ ಅನ್ನೋದೇ ಇಲ್ಲ ಒಂದು ಸ್ವಲ್ಪ ಕೂಡ. ಮೆಂತ್ಯ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂದರೆ ತುಂಬಾ ಒಳ್ಳೆಯದು. ಆ ಮೆಂತ್ಯ ಕೂಡ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲೇ ಬಳಸಿದ್ದೀನಿ. ಆದರೆ ಅದು ಎಷ್ಟು ಒಳ್ಳೆಯದು ಗೊತ್ತಾ ನಿಮಗೆ. ಈ ಒಂದು ಪ್ರಾಡಕ್ಟನ್ನು, ಈ ಒಂದು ಪೌಡ್ರನ್ನ ಕುಡಿಯುವಾಗ ಆ ಮೆಂತ್ಯದ ಒಂದು ಇದು ಬರೋದೇ ಇಲ್ಲ, ಕಹಿ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮಿಸ್ ಮಾಡಿಬಿಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತರಿಸ್ಕೊಂಡು ಇದನ್ನು ಕುಡಿದು ನೋಡಿ. ಹಾಗೆ ಇದಕ್ಕೆ ಸ್ಪೆಷಲಾಗಿ ಮತ್ತೊಂದನ್ನು ಆ್ಯಡ್ ಮಾಡಿದ್ವಿ. ಅದೇನು ಅಂದರೆ ಮುಸ್ಕಿನ ಜೋಳ ಬರುತ್ತಲ್ಲ, ಮುಸ್ಕಿನ ಜೋಳನ ನಾನು ಈ ರೀತಿ ಅವಲನ್ನು ರೆಡಿ ಮಾಡಿಕೊಂಡು, ಅಂದರೆ ಪಾಪ್ಕಾರ್ನ್ ಅಂತ ನಾವು ಹೊರಗಡೆ ಎಲ್ಲ ಸಿಗುತ್ತೆ ಅಲ್ವ ನಮಗೆ, ಅದನ್ನು ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಈ ರೀತಿಯಾಗಿ ಈ ಪಾಪ್ಕಾರ್ನನ್ನು ಕೂಡ ನಾನು ಹಾಕಿದ್ದೀನಿ. ಅದಂತೂ ಸಖತ್ ಟೇಸ್ಟ್ ಕೊಡುತ್ತೆ. ಜೋಳನ ನಾವು ಪ್ರತಿದಿನ ತಿನ್ನೋದಕ್ಕಾಗಲ್ಲ, ಪಾಪ್ಕಾರ್ನನ್ನು ನಾನು ಪ್ರತಿದಿನ ತಿನ್ನೋದಕ್ಕಾಗಲ್ಲ ಅಲ್ವಾ. ನೋಡಿ, ಈ ರೀತಿ ಇದನ್ನು ಈ ಥರ ರೆಡಿ ಮಾಡಿಕೊಂಡು ನಾನು ಇದನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವೂ ನಾನು ಆಗಲೇ ಹೇಳಿದಾಗೆ ಪ್ರಮಾಣನ ನೋಡಿಕೊಂಡು ನೀವು ಬಳಸ್ಕೋಬೇಕಾಗತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮಿಸ್ ಮಾಡಬೇಡಿ. ಒಂದೊಂದು ರೀತಿನಲ್ಲಿ ಮಾಡಿರೋವಂಥದ್ದು ಒಂದೊಂದು ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ಈಗ ನೀವು ಗಂಜಿ ರೂಪದಲ್ಲಿ ಮಾಡ್ಕೊಂಡು ಕುಡಿದ್ರೂ ಒಂದು ರೀತಿ ಟೇಸ್ಟ್ ಇರುತ್ತೆ. ಹಾಗೆ ಇದನ್ನು ನೀವು ಇದು ಹಾಕಿ ಹಲ್ವಾ ರೀತಿ ಮಾಡ್ಕೊಂಡು ತಿಂದರೆ ಒಂಥರ ಟೇಸ್ಟ್ ಇರುತ್ತೆ. ಮುದ್ದೆ ರೀತಿ ಮಾಡ್ಕೊಂಡು ತಿಂದರೆ ಒಂಥರ ಟೇಸ್ಟ್ ಇರುತ್ತೆ. ಒಂದೊಂದು ಟೇಸ್ಟ್ ಇದೆ. ಅಗಸೆ ಬೀಜ ಕೂಡ ಹಾಕಿದ್ದೀನಿ. ನೋಡ್ಬೋದು ನೀವು ಅಗಸೆ ಬೀಜನ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ. ಇನ್ನೂ ಒಂದು ಬ್ಯಾಚ್ ನಾನು ಅಗಸೆ ಬೀಜನ ಹುರಿತೀನಿ. ಅಗಸೆ ಬೀಜ ಅಂತೂ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ. ನಾವು ಪ್ರತಿ ದಿವಸ ತಿನ್ನೋದಕ್ಕಾಗಲ್ಲ. ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟನ್ನು ತೊಗೊಳ್ಳಿ ಅಂತ ನಾನು ಬಾಯ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ನಿಮಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ನೀವು ಮಾಡ್ಕೋಬೋದು. ಅಷ್ಟು ಪದಾರ್ಥಗಳನ್ನು ನಾವು ಪ್ರತಿದಿನ ಬಳಸೋದಕ್ಕೆ ಸಾಧ್ಯವೇ ಇಲ್ಲ, ಪ್ರತಿದಿನ ನಾವು ಉಪಯೋಗಿಸೋದಕ್ಕೂ ಆಗಲ್ಲ. ಆದರೆ ಇದೊಂದು ಪೌಡ್ರಲ್ಲಿ ನಾನು ಅದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ನೀವು ಪ್ರತಿದಿನ ಇದನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ನಿಮಗೆ ನಿಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಆಗ್ಬೋದು, ಪ್ರೋಟೀನ್ಸ್ ಆಗ್ಬೋದು, ವಿಟಮಿನ್ಸ್ ಆಗ್ಬೋದು, ನಿಮ್ಮ ದೇಹಕ್ಕೆ ಬೇಕಾದಷ್ಟು ಇದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಇದನ್ನು ಯಾರ್ಯಾರು ಬಳಸ್ಬೋದು ಅಂತ ಹೇಳೋದಾದರೆ, ಇದನ್ನು ಆಲ್ಮೋಸ್ಟು 1 ವರ್ಷ ತುಂಬಿರೋವಂಥ ಮಕ್ಕಳಿಂದ ನಾವು ಇದನ್ನು 100 ವರ್ಷದವರೆಗಿರೋಂಥ ವಯೋವೃದ್ಧರವರೆಗೂ ನಾವು ಇದನ್ನು ಕೊಡ್ಬೋದು. ಆದರೆ ಎಲ್ಲರಿಗೂ ಒಂದೇ ವಿಧಾನದಲ್ಲಿ ಇದನ್ನು ಕೊಡೋದಕ್ಕಾಗಲ್ಲ. 1 ವರ್ಷ ತುಂಬಿರೋವಂಥ ಮಕ್ಕಳಿಗೆ, 1 ವರ್ಷದಿಂದ 6 ವರ್ಷ 7 ವರ್ಷದವರೆಗಿರೋವಂಥ ಮಕ್ಕಳಿಗೆ ಒಂದು ರೀತಿಯಲ್ಲಿ ಇದನ್ನು ಇದರಲ್ಲಿ ನಾವು ಫುಡ್ಡನ್ನು ಪ್ರಿಪೇರ್ ಮಾಡಿಕೊಡ್ಬೇಕಾಗುತ್ತೆ. ಹಾಗೆ 6 ವರ್ಷ 7 ವರ್ಷ ತುಂಬಿರೋವಂಥ ಮಕ್ಕಳಿಂದ ಒಂದು 15-16 ವರ್ಷದ ಇರೋವಂಥ ಮಕ್ಕಳುಗಳಿಗೆ ನಾವು ಒಂದು ರೀತಿಯಾದ ಫುಡ್ಡನ್ನು ಇದರಲ್ಲಿ ಮಾಡಿಕೊಡ್ಬೇಕಾಗುತ್ತೆ. ಅದಲ್ಲದೆ ಶುಗರ್ ಇರೋವಂಥವ್ರು ಕೂಡ ಇದರಲ್ಲಿ ನಾವು ಫುಡ್ಡನ್ನು ಮಾಡಿಕೊಡ್ಬೋದು. ಅವರು ಕೂಡ ಶುಗರ್ ಇರೋವಂಥವ್ರಿಗೆ ಪದೇ ಪದೇ ಹೊಟ್ಟೆ ಹಸಿವಾಗುತ್ತೆ, ಏನಾದರೂ ತಿನ್ನಬೇಕು ಅನಿಸುತ್ತೆ ಅನ್ನೋವಂಥವ್ರು ಕೂಡ ಬಹಳನೇ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಒಂದ್ಸರಿ ತಿಂದಾಗ ನಮಗೆ ಪದೇ ಪದೇ ಹೊಟ್ಟೆ ಹಸಿವು ಕೂಡ ಆಗೋದಿಲ್ಲ, ನಿಧಾನಕ್ಕೆ ಡೈಜೆಷನ್ ಆಗುತ್ತೆ. ಹಾಗಾಗಿ ನಮಗೆ ಪದೇ ಪದೇ ಹೊಟ್ಟೆ ಹಸಿವು ಆಗಲ್ಲ. ಅದಲ್ಲದೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಇದ್ಬಿಟ್ರೆ ಸಾಕು, ನಮ್ಮ ವೆಯ್ಟ್ ಲಾಸು ತುಂಬ ಬೇಗ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಆದರೆ ಅದು ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾಡ್ಕೊಡ್ತೀವಿ, ನಾವು ಇದರಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾವು ಇದನ್ನು ಗಂಜಿ ರೀತಿ ಕೂಡ ಕುಡಿಬಹುದು. ಕಾಫಿ ಟೀ ಬದಲಿಗೆ ನಾವು ಇದನ್ನು ಗಂಜಿ ರೀತಿ ಕೂಡ ಕುಡಿಬೋದು. ಮಳೆಗಾಲ ಹಾಗೆ ಚಳಿಗಾಲ ಬಂದಾಗ ನಮಗೆ ಪದೇ ಪದೇ ಕಾಫಿ ಟೀ ಆ ಥರ ಕುಡಿಬೇಕು ಅನಿಸುತ್ತೆ. ಅದ್ರ ಬದಲಿಗೆ ಇದನ್ನು ಗಂಜಿ ರೀತಿ ಸ್ಪೈಸಿಯಾಗಿನೇ ಯಾವ ರೀತಿ ಮಾಡ್ಕೊಂಡು ಕುಡಿಬೋದು ಅನ್ನೋದನ್ನು ಕೂಡ ನಾನು ಈ ಒಂದು ಪ್ರಾಡಕ್ಟಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡು ಕುಡಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನೀವು ಯಾವ ರೀತಿ ಫುಡ್ಗಳನ್ನು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹಾಕ್ತಾ ಹೋಗ್ತೀನಿ. ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ಒಂದು ಈ ಒಂದು ಪೌಡ್ರಿಂದ ನಾನು ಯಾವ ರೀತಿ ಫುಡ್ಗಳನ್ನು ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಮಿಸ್ ಮಾಡದೆ ನೋಡ್ತಾ ಹೋಗಿ. ನಿಜವಾಗ್ಲೂ
ನಿಜವಾಗ್ಲೂ ತುಂಬಾ ಹೆಲ್ದಿಯಾಗಿದೆ. ಅದಷ್ಟೇ ಹೆಲ್ದಿ ಅಷ್ಟೇ ಅಲ್ಲ, ಟೇಸ್ಟಿಯಾಗಿ ಕೂಡ ಇದೆ. ಡಯೆಟ್ ಮಾಡೋರಿಗೆ, ಶುಗರ್ ಇರೋ ಅಂಥವ್ರಿಗೆ, ಹಾಗೆ ಚಿಕ್ಕ ಮಕ್ಕಳಿಗೆ ಅಂದರೆ 1 ವರ್ಷ ತುಂಬಿರೋಂಥ ಮಕ್ಕಳಿಗೆ, ಎಲ್ಲರಿಗೂ, ವಯಸ್ಸಾಗಿರೋಂಥವ್ರಿಗೆ ಎಲ್ಲರಿಗೂ ಇದರಲ್ಲಿ ಫುಡ್ಡನ್ನು ಮಾಡ್ಕೊಡ್ಬೋದು. ತುಂಬ ಆರೋಗ್ಯವಾಗಿ ಕೂಡ ಇರಬಹುದು ಈ ಒಂದು ಪೌಡ್ರಿಂದ ಅಂತ ಹೇಳ್ಬೋದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಿಸ್ ಮಾಡದೆ ನೀವು ನೆಕ್ಸ್ಟ್ ವೀಡಿಯೋಸ್ಗಳನ್ನ ನೋಡಿದ್ರೆ ಇದರಲ್ಲಿ ಯಾವ ರೀತಿ ನಾವು ಫುಡ್ಡನ್ನು ಮಾಡ್ಬೋದು ಅನ್ನೋದು ಒಂದೊಂದು ವೀಡಿಯೋಸನ್ನು ನಾನು ಒಂದೊಂದೇ ವೀಡಿಯೋಸ್ಗಳನ್ನು ನೀಟಾಗಿ 1 ವರ್ಷದಿಂದ 6 ವರ್ಷದವರೆಗಿರುವಂಥ 6 ವರ್ಷ 7 ವರ್ಷದವರೆಗಿರುವಂಥ ಮಕ್ಕಳುಗಳಿಗೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನೇ ಒಂದು ವಿಡಿಯೋ. ಈ ರೀತಿ ಪ್ರತಿಯೊಂದು ಏಜ್ಗೂ ಪ್ರತಿಯೊಂದು ರೀತಿಯಾದ ಫುಡ್ಡನ್ನು ಮಾಡಿ ನಿಮಗೆ ನಾನು ತೋರಿಸ್ತೀನಿ. ನೀವು ಮಿಸ್ ಮಾಡ್ದೇ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಮಿಸ್ ಮಾಡ್ದೇ ನೋಡಿ ಅಂತ ಹೇಳ್ತೀನಿ. ಹಾಗೆ ಆ ವೀಡಿಯೋಸ್ಗಳದ್ದು ಲಿಂಕನ್ನು ಕೂಡ ನಾನು ಈ ಒಂದು ವೀಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಅದಲ್ಲದೆ ನೀವು ಇದನ್ನು ರೆಗ್ಯುಲರಾಗಿ ಮಾಡುವಂಥ ಊಟ ತಿಂಡಿ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಮಧ್ಯಾಹ್ನ ಅಡುಗೆ ಮಾಡುವಾಗ, ಹಾಗೆ ಬೆಳಗ್ಗೆ ತಿಂಡಿನಲ್ಲಿ ಯಾವ್ಯಾವ ತಿಂಡಿಗಳ ಜೊತೆ ಈ ಒಂದು ಪೌಡ್ರನ್ನ ನೀವು ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು ಅನ್ನೋದನ್ನು ಕೂಡ ನಾನು ಯಾವ್ಯಾವ ಅಡುಗೆ ಜೊತೆ ಹಾಗೆ ಯಾವ್ಯಾವ ತಿಂಡಿಗಳ ಜೊತೆ ನೀವು ಈ ಒಂದು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಿಸ್ ಮಾಡ್ದೇ ನೋಡಿ. ಹಾಗೆಯೇ ಇವಾಗ ಈ ಒಂದು ಪೌಡ್ರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಹಾಗೆ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮ್ಗೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಹಾಗೆ ವಾಟ್ಸಪ್ ಮಾಡಿ ಕೂಡ ನೀವು ಬುಕ್ ಮಾಡಿ ತರಿಸ್ಕೋಬೋದು. ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸಿರ್ತೀನಿ. ನೀವು ಬೇಕಿದ್ದರೆ ಚೆಕ್ ಮಾಡಿಕೊಂಡು ನೀವು ಅದೇ ರೀತಿ ನಿಮ್ಮ ಮನೆಯಲ್ಲಿ ಮಾಡೋದಾದರೆ ಮಾಡ್ಕೋಬಹುದು. ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬುಕ್ ಮಾಡಿ ನಮ್ಮ ಹತ್ರ ತರಿಸ್ಕೋಬೋದು. ತುಂಬ ಹೈಜೆನಿಕ್ಕಾಗಿ ತುಂಬ ಕ್ಲೀನಾಗಿ ನಾನು ಈ ಒಂದು ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ